ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಪೂರ್ವಿಕಾ ಯೂಟ್ಯೂಬ್ ಚಾನಲ್ ಭುವನ್. ನಾವಿವತ್ತು ನಮ್ಮ ಅಣ್ಣನ ಪಾಪು ಅಂದರೆ ನನ್ನ ಸೊಸೆಗೆ ಕೂದಲು ತೆಗ್ಸೋದಕ್ಕೋಸ್ಕರ ದೇವರಾಯನ ದುರ್ಗಕ್ಕೆ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ಸೊ ನೋಡಿ, ನಮ್ಮ ದೊಡ್ಡ ಫ್ಯಾಮಿಲಿ ಎಷ್ಟು ಜನ ಇದ್ದಾರೆ. ಸೊ ಈ ಫ್ಯಾಮಿಲಿ ಫೋಟೋಸ್ ನಿಮಗೆಲ್ಲ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಎಲ್ಲರೂ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಇನ್ನೇನು ಗಾನು ಅಲ್ಲ ಮಗನ. ಹಾಗೆ ನಾನು ನಮ್ಮ ಅದಕ್ಕೆ ನಮ್ಮ ಅಮ್ಮ 3 ಜನನು ಒಂದೇ ಕಲರ್ ಸೀರೆ ಉಟ್ಕೊಂಡಿದ್ವಿ. ಅದಕ್ಕೆ ನೋಡಿ ಫ್ರೆಂಡ್ಸ್, ನಾವು ದೇವರಾಯನ ದುರ್ಗಕ್ಕೆ ನೋಡಿ ಫ್ರೆಂಡ್ಸ್ ಎಲ್ಲ ರೆಡಿಯಾಗಿ ಹೋಗ್ತಾ ಇದ್ದಾರೆ. ಮಂಡೆ ತಕೊಂಡು ಬರ್ತಾ ಇದ್ದೀವಿ ನೋಡಿ ಫ್ರೆಂಡ್ಸ್, ಹೋಗ್ತಾ ಇದೀವಿ ನಾವು, ಓದ್ತಾ ಇದ್ದೀವಿ. ಸೊ ನೋಡಿ ಫ್ರೆಂಡ್ಸ್, ದೇವರಾಯನ ದುರ್ಗಕ್ಕೆ ನಾವೀಗ ಬಂದಿದ್ದೀವಿ. ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಇವಾಗ ಬಂದಿದ್ದೀವಿ ಫ್ರೆಂಡ್ಸ್. ಹಾಗೆ ಪಾಪುಗೆ ಕೂದಲು ತೆಗ್ಸೋದಕ್ಕೋಸ್ಕರ ದೇವಸ್ಥಾನದ ಹಿಂಭಾಗದಲ್ಲಿ ಕಲ್ಯಾಣಿ ಹತ್ರ ಗುಂಡೋಡಿಸಿದ್ರು ಅಲ್ಲೇ ಇರ್ತಾರೆ ಫ್ರೆಂಡ್ಸ್. ನೀವು ಅಲ್ಲಿ ಕೂದಲನ್ನು ತೆಗಿಸ್ಬೋದು, ನಾವು ಅಲ್ಲೇ ತೆಗಿಸ್ತಾ ಇರೋದು. ಸೊ ನೋಡಿ ಫ್ರೆಂಡ್ಸ್, ಇಲ್ಲೇ ಫ್ರೆಂಡ್ಸ್ ಮಂಡೆ ತೆಗಿಯೋದು ಪಾಪುಗೆ. ಇವಾಗ ನನ್ನ ಸೊಸೆ ಎಷ್ಟು ಚೆನ್ನಾಗಿ ಮಲ್ಕೊಂಡೋದು ನೋಡಿ ಫ್ರೆಂಡ್ಸ್. ನನಗಂತೂ ಕೂದಲು ತೆಗಿಬೇಕಾದ್ರೆ ಅಳೋದನ್ನು ನೋಡೋಕ್ಕೂ ಆಗಲಿಲ್ಲ, ಅಷ್ಟು ಬೇಜಾರಾಯಿತು. ಆದರೆ ಗುಂಡೋಡ್ಸಿದ್ಮೇಲೆ ನೋಡೋಕ್ಕಂತೂ ತುಂಬ ಕ್ಯೂಟಾಗಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಪಾಪು. ಸೊ ನೋಡಿ, ಇವಾಗ ಮಲ್ಕೊಂಡಿದ್ದೆ, ಈಗ ಕೂತ್ಕೊತಾರೆ, ಇವಾಗ ಎದ್ದೇಳ್ತಾರೆ ನೋಡಿ ಫ್ರೆಂಡ್ಸ್. ತುಂಬ ಜಾಸ್ತಿನೇ ಹತ್ಬಿಡ್ತದೆ ಪಾಪು. ಹಾಗೆ ಮೊದಲಿಗೆ ಸೋದರ ಮಾವ ಅಂದರೆ ಪಾಪುಗೆ ಮಾವ ಆಗೋರ ಕೈಲಿಂದ ಸ್ವಲ್ಪ ಕೂದಲನ್ನು ನಾವು ಕಟ್ ಮಾಡಿಸ್ತೀವಿ ಫ್ರೆಂಡ್ಸ್. ನಮ್ಮ ಕಡೆ ಈ ಥರನೇ ಮಾಡೋದು. ಇವಾಗ ಸ್ವಲ್ಪ ನಮ್ಮ ಮನೆಯವರು ಕಟ್ ಮಾಡ್ತಾರೆ ಕತ್ರಿ ತಗೊಂಡು. ಸೊ ನೋಡಿ, ಆಗಲೇ ಅಳೋದಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟೈತೆ ಪಾಪು. ಎಷ್ಟು ಅಳುತ್ತೆ ಅಂದರೆ ನೋಡೋದಕ್ಕೆ ತುಂಬ ಬೇಜಾರಾಗುತ್ತೆ, ಅಷ್ಟು ಜಾಸ್ತಿ ಹತ್ಬಿಡ್ತು ನಮ್ಮ ಪಾಪು. ನನ್ನ ಸೊಸೆ ಹಾಗೆ ನೋಡಿ ಫ್ರೆಂಡ್ಸ್, ಮಾವನ ಮಗಳನ್ನ ಸಮಾಧಾನ ಮಾಡ್ತಿದ್ದಾನೆ ನನ್ನ ಮಗ. ಪಾಪ ಒಳೋದನ್ನ ನೋಡಿ ಸಮಾಧಾನ ಮಾಡ್ತಿದ್ದ. ಆಗೋಯ್ತು ಸುಮ್ಮನಿರು. ಯಾಕಲ್ಲದು ಏನಾಗ್ತದ ಸೊ ನೋಡಿ ಫ್ರೆಂಡ್ಸ್, ನನ್ನ ಸೊಸೆ ಕೂದಲು ತೆಗೆದ್ಮೇಲೆ ಎಷ್ಟು ಮುದ್ದಾಗಿ ಕಾಣಿಸ್ತಾ ಇದೆ. ಇವಾಗ ಕೂದಲು ತೆಗ್ದಿರೋರಿಗೆ ನಾವು ದಕ್ಷಿಣೆ ಕೊಡ್ತಾ ಇದ್ದೀವಿ. ಇದು ನಮ್ಮ ಅಣ್ಣ ಕೊಡ್ತಾ ಇದ್ದಾನೆ. ಸೊ ನೋಡಿ, ಹಾಗೆ ತುಂಬ ಹೊತ್ತು ಸುಸ್ತಾಗ್ಬಿಟ್ಟಿತ್ತು ಪಾಪು. ಸೊ ನೋಡಿ ಫ್ರೆಂಡ್ಸ್, ಕೂದಲು ತೆಗ್ಸಿತಾಯಿತು ಪಾಪುಗೆ. ಇವಾಗ ಪಾಪು ಅಪ್ಪ ಅಮ್ಮ ಸೋದರ ಮಾವನಿಗೆ ಬಟ್ಟೆ ಕೊಡಿಸುವ ಪದ್ಧತಿ ನಮ್ಮ ಕಡೆ. ನಮ್ಮ ಅಣ್ಣ ಕೊಡ್ತಾ ಇದ್ದಾನೆ ನೋಡಿ ನಮ್ಮ ಯಜಮಾನ್ರಿಗೆ ಬಟ್ಟೆನ. ಇದಾದ ನಂತರ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದ ಒಳಗಡೆ ನಾವು ಪಾಪುಗೆ ತುಲಾಭಾರವನ್ನು ಬೆಲ್ಲವನ್ನು ಕೊಟ್ಟು ಫ್ರೆಂಡ್ಸ್. ಇಲ್ಲಿ ಐನವರು ಮಂತ್ರ ಹೇಳಿ ಇವಾಗ ನಮಸ್ಕಾರ ಮಾಡ್ಕೊಂಡು. ಸೊ ನೋಡಿ ಫ್ರೆಂಡ್ಸ್, ಹಾಗೆ ಫಸ್ಟು ದೇವರ ದರ್ಶನ ಮಾಡ್ಕೊಂಬಂದು ತುಲಾಭಾರ ಕೊಡಬೇಕು ಫ್ರೆಂಡ್ಸ್. ನಾವು ದೇವಸ್ಥಾನದ ಒಳಗಡೆ ಹೋಗಿ ದರ್ಶನ ಮಾಡ್ಕೊಂಡು ಬಂದಿದ್ದೀವಿ ಫ್ರೆಂಡ್ಸ್. ಫೋಟೋ ವಿಡಿಯೋ ಅಲೋ ಇಲ್ಲ ಫ್ರೆಂಡ್ಸ್ ದೇವಸ್ಥಾನದೊಳಗೆ. ನಮ್ಮ ಅಪ್ಪಾಜಿಯವರು ಇವಾಗ ಪೂಜೆ ಮಾಡ್ತಿದ್ದಾರೆ ಫ್ರೆಂಡ್ಸ್. ಹೂವು ಹಾಕಿ ಇವಾಗ ಊದ್ಗಡ್ಡೆ ಹಚ್ಚಿ ಈಗ ಅದಕ್ಕೆ ಪೂಜೆ ಮಾಡಬೇಕಂತ ಶಾಸ್ತ್ರ. ಅಪ್ಪ ಅಮ್ಮದಿರು, ಪಾಪು ಅವರ ಅಪ್ಪ ಅಮ್ಮದಿರು ಇದಕ್ಕೆ ಪೂಜೆ ಮಾಡಿ ಆಮೇಲೆ ಪಾಪುಗೆ ತೂಕ ಬೆಲ್ಲವನ್ನು ಕೊಡಬೇಕಂತೆ. ಪಾಪುಗಿನ್ನ ಜಾಸ್ತಿನೇ ತೂಕ ಜಾಸ್ತಿ, ಸ್ವಲ್ಪ ಬೆಲ್ಲ ಕೊಟ್ಟರೆ ಪಾಪುಗೆ ತುಂಬ ಒಳ್ಳೆಯದಂತೆ. ಸೊ ನೋಡಿ, ನಾವು ತೊಗೊಂಡೋಗಿದ್ದು ಒಂದು 8 kg ಅಷ್ಟು ಸುಮಾರು ತೊಗೊಂಡೋಗಿದ್ವಿ. ಆದರೂ ಒಂದು 3 kg ಅಷ್ಟು ಸ್ವಲ್ಪ ಕಮ್ಮಿ ಬಂತು. ಮತ್ತು ಅಲ್ಲೇ ಸಿಗುತ್ತೆ ಫ್ರೆಂಡ್ಸ್ ಬೆಲ್ಲ ತಗೊಂಡೋಗಿ ನೀವು
ಪಾಪು ತೂಕ ಬೆಲ್ಲ ಕೊಡ್ತೀವಿ ಅಂತ ಅರ್ಸ್ಕೊಂಡಿರೋರು ಹಾಕ್ಬೋದು. ಸೊ ನೋಡಿ ಇವಾಗ ನಮ್ಮ ಅಪ್ಪಾಜಿಯವರು ನಮ್ಮ ಅಣ್ಣ ನಮ್ಮ ಅತ್ತಿಗೆ ಪಾಪು ಕೈಯಲ್ಲಿ ಪೂಜೆ ಮಾಡಿಸ್ತಿದ್ದಾರೆ. ಇವಾಗ ಪಾಪುನ ಕೂರಿಸ್ಬಿಟ್ಟು ಇವಾಗ ಪಾಪು ಒಂದು ಕಡೆ ಇನ್ನೊಂದು ಕಡೆಗೆ ನಾವು ಬೆಲ್ಲನ ಇಡ್ತಾಯಿದ್ದೀವಿ. ಅದು ಸ್ವಲ್ಪ ಕಮ್ಮಿ ಬಂತು ಹಂಗೂ ಬೆಲ್ಲ ಅಲ್ಲೇ ಸಿಗುತ್ತೆ, ತಗೊಂಬಂದು ಮತ್ತೆ ಹಾಕ್ಬಿಟ್ಟು ನಾವು ದೇವರಿಗೆ ಕೊಟ್ವಿ ಫ್ರೆಂಡ್ಸ್. ಆದರೂ ಕೂರಿಸಿದ್ದಕ್ಕೆ ಎಷ್ಟು ಅಳ್ತಾಯಿತ್ತು ಅಂದರೆ ಪಾಪು ತುಂಬಾ ಅಳ್ತಾಯಿತ್ತು ಜಾಸ್ತಿ. ಸೊ ನೋಡಿ ಫ್ರೆಂಡ್ಸ್, ಪಾಪುಗಿನ್ನ ಜಾಸ್ತಿ ಒಂದು 4 kg ಅಷ್ಟು ಜಾಸ್ತಿನೇ ಬೆಲ್ಲ ಹಾಕಿದ್ವಿ. ಈಗ ಪಾಪು ಕೂತಿರೋ ಕಡೆ ಮೇಲಕ್ಕೆ ಎತ್ಕೊಂಡಿದೆ. ಸೊ ನೋಡಿ ಫ್ರೆಂಡ್ಸ್, ಹಾಗೆ ದೇವಸ್ಥಾನಕ್ಕೆ ಅಕ್ಕಿನೂ ಸಹ ಕೊಡ್ಬೋದು, ಬೆಲ್ಲನೂ ಸಹ ಕೊಡ್ಬೋದು. ದೇವರ ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು ಫ್ರೆಂಡ್ಸ್. ಹಾಗೆ ದೇವಸ್ಥಾನದಲ್ಲೇ ಕೂತ್ಕೊಂಡು ಎಲ್ಲ ಫ್ಯಾಮಿಲಿ ಫೋಟೋನ ತೆಗೆದುಕೊಂಡು ಫ್ರೆಂಡ್ಸ್. ಸೊ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ನೆಕ್ಸ್ಟ್ ಇವಾಗ ನಾಮ ಚಿನ್ಮೆಗೆ ಬಂದಿದ್ದೀವಿ ನೋಡಿ ಫ್ರೆಂಡ್ಸ್. 1 days ನೀವು ಟ್ರಿಪ್ ಹೋಗಬೇಕು ಎಲ್ಲ ಆಚೆ ಹೋಗಬೇಕು ಅನ್ನೋರು ಆರಾಮಾಗಿ ದೇವರದುರ್ಗ ನಾಮ ಚಿನ್ಮೆಗೆ ಬಂದು ಹೋಗ್ಬೋದು ಫ್ರೆಂಡ್ಸ್. ತುಂಬಾ ಚೆನ್ನಾಗಿರುತ್ತೆ, ಮಕ್ಕಳು ಎಲ್ಲ ತುಂಬ ಎಂಜಾಯ್ ಮಾಡ್ಬೋದು. ಸೊ ನೋಡಿ ಫ್ರೆಂಡ್ಸ್, ಇಲ್ಲಿ ಎಷ್ಟೊಂದು ಜಿಂಕೆಗಳಿದ್ದಾವೆ. ಇವನ್ನೆಲ್ಲ ನೋಡಿ ಮಕ್ಕಳು ಅಂತೂ ತುಂಬ ಎಂಜಾಯ್ ಮಾಡಿದ್ರು ನೋಡಿ. ಎಲ್ಲ ಫ್ಯಾಮಿಲಿ ಹೋದರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇದೇ ಫ್ರೆಂಡ್ಸ್ ಶ್ರೀರಾಮನು ನಾಮ ಇಟ್ಕೊಳೋಕ್ಕೋಸ್ಕರ ನೀರಿಗಾಗಿ ಬಂಡೆಗೆ ಬಿಲ್ಲಿಂದ ಹೊಡೆದಾಗ ನೀರು ಚಿಮ್ಮಿತಂತೆ ಫ್ರೆಂಡ್ಸ್. ಅದರಿಂದ ಇದನ್ನು ನಾಮಚಿನ್ಮೆ ಅಂತ ಹೆಸರಾಗಿದೆ ಫ್ರೆಂಡ್ಸ್. ಎಷ್ಟು ಸುಮಾರು ವರ್ಷಗಳಿಂದ ನೀರು ಹಾಗೇ ಬರ್ತಾ ಇದೆ ಫ್ರೆಂಡ್ಸ್. ತುಂಬ ಸ್ವೀಟಾಗಿದೆ ನೀರು ಸಹ. ಸೊ ನೀವು ಒಂದ್ಸಲ ವಿಸಿಟ್ ಹಾಕಿ ಫ್ರೆಂಡ್ಸ್, ಹೋಗಿ ಬನ್ನಿ ನಾಮಚಿನ್ಮೆಗೆ, ತುಂಬ ಚೆನ್ನಾಗಿದೆ. ಸೊ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಎಲ್ಲರೂ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಎಲ್ಲರಿಗೂ ಧನ್ಯವಾದ. ಈಗ 1 days ಟ್ರಿಪ್ ಮುಗಿಸ್ಕೊಂಡು ನಾವೆಲ್ಲ ಇವಾಗ ಮನೆ ಕಡೆ ಹೊರಟು ಫ್ರೆಂಡ್ಸ್. ಫ್ಯಾಮಿಲಿ ಜೊತೆ ಹೋದ್ರಂತೂ ತುಂಬ ಎಂಜಾಯ್ ಮಾಡ್ಬೋದು, ತುಂಬ ಖುಷಿನೂ ಆಗುತ್ತೆ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಹೋದ್ರೆ. ಹಂಗೆ ಕುಕ ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಈ ಫ್ಯಾಮಿಲಿ ಟ್ರಿಪ್ ನಿಮಗೆಲ್ಲ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಎಲ್ಲರೂ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಹಾಗೆ ಪಾಪು ಬರ್ತ್ಡೇ ವ್ಲಾಗ್ ಜೊತೆ ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.